ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನನ್ನ ಮಾರ್ನಿಂಗ್ ರೂಟೀನನ್ನು ನಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಪಿಂಪಲ್ಸು, ಆ್ಯಕ್ನೆ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆಯ ಫೇಸ್ ವಾಶ್ ಜೊತೆ ಬಂದಿದ್ದೇನೆ. ನೀಮ್ ಫೇಸ್ ವಾಶ್ ಮತ್ತು ಒಂದು ಒಳ್ಳೆಯ ಸಿಂಪಲ್ ಕುಂಬಳಕಾಯಿ ಪಲ್ಯವನ್ನು ತೋರಿಸ್ಲಿಕ್ಕಿದ್ದೇನೆ. ದಿನನಿತ್ಯ ಮನೆಯಲ್ಲಿ ಮಾಡುವಂತಹ ಸಿಂಪಲ್ ಕ್ವಿಕ್ ಪಲ್ಯವನ್ನು ಇವತ್ತು ತೋರಿಸ್ಲಿಕ್ಕಿದ್ದೇನೆ. ಈಗಿನ ಸೆಕೆಗಾಲದಲ್ಲಿ ತುಂಬ ಮಸಾಲೆ ಹಾಕಿರುವಂಥ ಪಲ್ಯ ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಗಳಲ್ಲಿ ಸಿಂಪಲ್ಲಾಗಿ ಮಾಡುವಂತಹ ಪಲ್ಯಗಳನ್ನು ಇವತ್ತು ನೋಡಿಕೊಂಡು ಬರೋಣ. ಇದೊಂದು ಬಿಗಿನರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಒಂದು ಒಳ್ಳೆಯ ನೀಮ್ ಫೇಸ್ ವಾಶ್ ಮಾಡಲಿಕ್ಕಿದ್ದೇನೆ. ಕೈ ಬೇವಿನ ಸೊಪ್ಪಿನಿಂದ ಮಾಡುವಂತಹ ಫೇಸ್ ವಾಶ್ ಅದು. ಈ ಫೇಸ್ ವಾಶನ್ನು ಆ್ಯಕ್ನೆ ಪ್ರಾಬ್ಲಮ್ ಇರೋರು ಮತ್ತು ಪಿಂಪಲ್ ಪ್ರಾಬ್ಲಮ್ ಇರೋರು, ಟೀನೇಜರ್ಸ್ ಇರಲಿ ಅಥವಾ ಯಾರೇ ಆಗಿರಲಿ, ಪಿಂಪಲ್ ಪ್ರಾಬ್ಲಮ್ ತುಂಬ ಜಾಸ್ತಿನೇ ಇರುತ್ತೆ. ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ನಾರ್ಮಲ್ ಸ್ಕಿನ್ನವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಯಾವುದೇ ಸ್ಕಿನ್ ಎಲರ್ಜೀಸ್ ಇರಲಿ, ಈ ನೀಮ್ ಅಂತೂ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ. ಹಾಗಾದರೆ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋ ಮೊದಲು ನನ್ನ ಈ ವಿಡಿಯೋ ನೀವೇನಾದರೂ ಮೊದಲಾಗಿ ನೋಡ್ತಾ ಇರೋ ಅಂದರೆ ನನ್ನ ಈ ವ್ಲಾಗ್ಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋದಲ್ಲಿ ನೀವು ಫಸ್ಟಾಗಿ ನೋಡ್ತೀರಾ, ಫಸ್ಟಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಕುಂಬಳಕಾಯಿಯನ್ನು ಈ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಪಕ್ಕದಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಅರ್ಧ ತೆಂಗಿನಕಾಯಿ ಮತ್ತು ಸಾಸಿವೆ, ಇಂಗು ಮತ್ತು ಎಣ್ಣೆನ ತೊಗೊಂಡಿದ್ದೇನೆ. ಇವಾಗ ನೋಡಿ, ಒಂದು ಬಾಣಲೆಯಲ್ಲಿ ಇಟ್ಟಿದ್ದೇನೆ. ಕೊಬ್ಬರಿ ಎಣ್ಣೆ ತಗೊಂಡಿರೋದು, ಯಾವ ಎಣ್ಣೆಲ್ಲೂ ಕೂಡ ಮಾಡ್ಕೋಬೋದು. ಎಣ್ಣೆ ಹಾಕಿದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೇನೆ. ಸಾಸಿವೆ ಚಿಟಪಟ ಅಂದ ಮೇಲೆ ಉದ್ದಿನ ಬೇಳೆಯನ್ನು ಹಾಕುತ್ತಾ ಇದ್ದೀನಿ. ಇದು ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ, ಬಿಗಿನರ್ಸ್ ಫ್ರೆಂಡ್ಲಿ ರೆಸಿಪಿ ಇದು. ಅಡುಗೆ ಮಾಡ್ತಾ ಇರೋರು ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಇವಾಗ ನೋಡಿ, ನಾನು ಉದ್ದಿನ ಬೇಳೆ ಹಾಕಿರೋದು ಕೆಂಪಾಗ್ತಾಯಿದೆ. ಇವಾಗ ಅದರ ಮೇಲೆ ನಾವು ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಫ್ರೈ ಆದ ಮೇಲೆ ನಾವು ಹೆಚ್ಕೊಂಡಿರುವಂತಹ ಹಸಿ ಕುಂಬಳಕಾಯಿಯನ್ನು ಇಲ್ಲಿ ಬಳಸ್ತಾ ಇದ್ದೇವೆ. ಅದ್ರ ಜೊತೆಗೆ ಅದು ಹಾಕೋದಕ್ಕಿಂತ ಮುಂಚೆ ನಾನು ಒಂದು ಅರ್ಧ ಸ್ಪೂನು ಇಂಗಿನ ಪುಡಿಯನ್ನು ಹಾಕಿದ್ದೇನೆ. ಇಂಗಿನ ಪುಡಿಯನ್ನು ಹಾಕಿದ ನಂತರ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇವೆ. ಇದೆಲ್ಲ ಫ್ರೈ ಆಗಬೇಕು. ಇವಾಗ ಹಸಿ ಕುಂಬಳಕಾಯಿಯನ್ನು ಹೆಚ್ಕೊಂಡಿರೋದು ಹಾಕ್ತಾ ಇದ್ದೇವೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇಂಗಿನ ಪುಡಿ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಇಡೀ ಇಂಗನ್ನು ನೀರು ಮಾಡಿಕೊಂಡು ಕೊನೆಯಲ್ಲಿ ಅದನ್ನು ಹಾಕ್ಕೋಬೋದು. ನಾವಿಲ್ಲಿ ಇಂಗಿನ ಪುಡಿ ಹಾಕಿರೋದ್ರಿಂದ ಇಂಗಿನ ನೀರನ್ನು ಮಾಡ್ಕೊಂಡಿಲ್ಲ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸಬೇಕು. ಪಂಪ್ಕಿನ್ ತುಂಬ ಬೇಗ ಬೇಯುತ್ತೆ, ಹಾಗಾಗಿ ಒಂದು 5 ನಿಮಿಷದಲ್ಲಿ ಬೆಂದೋಯ್ತು. ಇವಾಗ ನಾವು ಅರ್ಧ ಕಾಯಿ ತುರಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಲಿಕ್ಕಿದ್ದೇವೆ. ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಮೇಲ್ಗಡೆಯಿಂದ ಹಾಕ್ಕೋಬೋದು. ನಾವಿಲ್ಲಿ ಕಾಯಿ ತುರಿಯನ್ನು ಮಾತ್ರ ಬಳಸ್ತಿದ್ದೇವೆ. ಕಾಯಿ ತುರಿ ಹಾಕಿದ ಮೇಲೆ ನಾವು 2-3 ನಿಮಿಷ ಆದರೂ ಮುಚ್ಚಿ ಬೇಯಿಸಬೇಕು. ಇಲ್ಲಾಂದರೆ ಸೆಕೆ ಇರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ. 2-3 ನಿಮಿಷ ಆದಮೇಲೆ ನೋಡಿ, ನಮ್ಮ ಪಂಪ್ಕಿನ್ ಪಲ್ಯ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಡಿಲೀಷಿಯಸ್ ಆಗಿ ಕಾಣ್ತಾ ಇದೆ. ವೆರಿ ಹೆಲ್ದಿ ಪಲ್ಯ ಕೂಡ ಹೌದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಈಸಿ ಮತ್ತು ಕ್ವಿಕ್ ಪಲ್ಯ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನೆಕ್ಸ್ಟ್ ಆಗಿ ನಾನು ಮಾಡ್ತಾ ಇರೋದು ಫೇಸ್ ವಾಶ್ ಬಂದುಬಿಟ್ಟು ಕೈ ಬೇವಿನ ಸೊಪ್ಪಿನಲ್ಲಿ ಮಾಡ್ತಾ ಇದ್ದೇವೆ. ಈ ರೀತಿ ಕೈ ಬೇವನ್ನು ಕಡ್ಡಿಗಳನ್ನೆಲ್ಲ ಬೇರೆ ಮಾಡಿಬಿಟ್ಟು ನಾವು ಸೊಪ್ಪನ್ನು ಮಾತ್ರ ಈಗ ತಗೋಬೇಕು. ಈ ಸೊಪ್ಪನ್ನು ಚೆನ್ನಾಗಿ ನಾವು ನೀರಿನಲ್ಲಿ ವಾಶ್ ಮಾಡಬೇಕು. ನಾನು ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿನೇ ಅನ್ಬೋದು ಕರಿಬೇವಿನ ಸೊಪ್ಪನ್ನು ತಗೋತಾ ಇದ್ದೇನೆ. 2 ಮುಷ್ಟಿಯಷ್ಟು ತಗೊಂಡಿದ್ದೇನೆ. ಇದನ್ನು ಇವಾಗ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನಾವು ಕಡ್ಡಿ, ಕಸ, ಮಣ್ಣು ಎಲ್ಲ ಹೋಗಬೇಕು. ನೀರಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ವಾಶ್ ಆದಮೇಲೆ ನೀರನ್ನು ಪೂರ್ತಿಯಾಗಿ ತೆಗೆದುಕೊಂಡು ಇವಾಗ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಬೇಕು. ಬೇವಿನ ಸೊಪ್ಪಿನ ಜೊತೆಗೆ ನಾವು ಅರ್ಧ ಕಪ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು.
ನೀರನ್ನು ಹಾಕಿನೇ ಪೇಸ್ಟ್ ಮಾಡ್ಕೊಬೇಕು. ನೀರು ಹಾಕದೆ ಪೇಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಂಡ ಮೇಲೆ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಈ ಥರ ಸ್ಟ್ರೈನ್ ಮಾಡ್ಕೊಳ್ಳಿ. ಜ್ಯೂಸಸ್ ಎಲ್ಲ ಕೆಳಗಡೆ ಬರುತ್ತೆ. ಫುಲ್ಲಿ ಸ್ಟ್ರೈನ್ ಮಾಡ್ಕೊಬೇಕು. ರಫ್ನೆಸ್ ಏನು ಇರಬಾರ್ದು ಇದರಲ್ಲಿ. ಫುಲ್ಲಿ ಈ ಥರ ಸೋಸ್ಕೊಂಡ ಮೇಲೆ ಯಾವ ಥರ ಫೇಸ್ ವಾಶ್ ಮಾಡೋದು ಅಂತ ಇವಾಗ ನೋಡೋಣ. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನಾನು ಹೇಳ್ತಾನೆ ಹೋಗ್ತೀನಿ. ಇವಾಗ ಈ ಜ್ಯೂಸ್ ನೋಡಿ 1 ಕಪ್ಗಿಂತ ಜಾಸ್ತಿನೇ ಬಂತು ನನಗೆ ಜ್ಯೂಸ್ ಇದು. ಇವಾಗ ಈ ಜ್ಯೂಸನ್ನು ಒಂದು ಚಿಕ್ಕ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪನ್ನು ಫೇಸ್ ವಾಶ್ ಮಾಡಲಿಕ್ಕಿದ್ದೇನೆ. ಇನ್ನು ಅರ್ಧ ಕಪ್ಪನ್ನು ಒಂದು ನೀಮ್ ಕ್ರೀಮ್ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಆದರೆ ಅದು ಮಾತ್ರ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಹಾಗಾಗಿ ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ಈ ಚಿಕ್ಕ ಬೌಲಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಸ್ಟರ್ ಮಾಡಿಕೊಂಡು ನಾವು ಇದಕ್ಕೆ 1 ಸ್ಪೂನು ಆಲೋವೆರಾ ಜೆಲ್ಲನ್ನು ಹಾಕಲಿಕ್ಕಿದ್ದೇವೆ. ಆಲೋವೆರಾ ಜೆಲ್ ಸ್ಟೋರ್ ಬಾಟ್ ಆಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಫ್ರೆಶ್ ಆಲೋವೆರಾ ಇದ್ದರೆ ಅದನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೋಬೋದು. ನಾನು 1 ಸ್ಪೂನನ್ನು ಹಾಕ್ಕೋತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಫ್ರೆಶ್ ಅಲೋವೆರಾ ಇದ್ದರೆ ಅದನ್ನು ಪಲ್ಪ್ ಮಾಡಿ ಕೂಡ ಇದಕ್ಕೆ ಹಾಕ್ಕೋಬೋದು. ಇವಾಗ ನೋಡಿ 1 ಫುಲ್ ಚಮಚ ಹಾಕ್ಕೊಂಡು ಇದನ್ನು ಪೀಸ್ ಇರದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಒಂದು 2 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ರೋಸ್ ವಾಟರನ್ನು ಹಾಕ್ತಾಯಿದ್ವಿ. ರೋಸ್ ವಾಟರ್ ಬಂದುಬಿಟ್ಟು 2 ಸ್ಪೂನ್ ತಗೋತಾ ಇದ್ದೀನಿ. ನೀಮಿನ ಕಹಿ ಸ್ಮೆಲ್ ಇರುತ್ತೆ ಅನ್ನೋದಕ್ಕೋಸ್ಕರ ರೋಸ್ ವಾಟರ್ ಹಾಕ್ತಾ ಇರೋದು. ರೋಸ್ ವಾಟರ್ ಬದಲು ನೀವು ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ ಕೂಡ ಹಾಕ್ಕೊಬೋದು. ರೋಸ್ ವಾಟರ್ ಒಳ್ಳೆಯ ಟೋನರ್ ಥರ ಕೆಲಸ ಮಾಡುತ್ತೆ. ಇವಾಗ ರೋಸ್ ವಾಟರ್ ಹಾಕ್ಕೊಂಡಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನೆಕ್ಸ್ಟ್ ನಾವು ಹಾಕ್ತಾ ಇರೋದು ಬೇಬಿ ವಾಶ್. ಫೇಸ್ ವಾಶ್ ಯಾವ್ದು ಬರುತ್ತೆ, ಬೇಬಿ ವಾಶ್ ತುಂಬ ಮೈಲ್ಡ್ ಇರುತ್ತೆ ಅಂತ ನಾವು ಅದನ್ನು ತಗೋತಾ ಇದ್ದೀವಿ. ಯಾವುದಾದ್ರೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ಕೂಡ ತಗೋಬೋದು. ಬೇಬಿ ವಾಶನ್ನು 1 ಸ್ಪೂನ್ ತಗೋತಾ ಇದ್ದೇವೆ. ಅದರ ಜೊತೆಗೆ ಈ ಕೂಡ ಹಾಕ್ಕೋಬೇಕು. ಮೊದಲಿಗೆ ಈಗ ಬೇಬಿ ವಾಶ್ ಹಾಕಿದ ಮೇಲೆ ನೋಡಿ ಈ ಚಮಚದಲ್ಲಿ 1 ಸ್ಪೂನ್ಗಿಂತ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮೈಲ್ಡ್ ಬೇಬಿ ವಾಶ್ ತಗೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲಿ ಮಿಕ್ಸ್ ಆದ ಮೇಲೆ ನಾವು ಇದನ್ನು ಹನಿ ಹಾಕ್ಕೋಬೇಕು. ಇದಕ್ಕೆ ಹನಿ, ಆರ್ಗ್ಯಾನಿಕ್ ಹನಿಯನ್ನು ತೊಗೊಂಡಿದ್ದೀನಿ, ರಾ ಹನಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಹನಿ ಇದಕ್ಕೆ ಹಾಕ್ಕೋಬೇಕು. ಅರ್ಧರಿಂದ 3/4 ಸ್ಪೂನು ನೋಡಿ ಫ್ರೆಶ್ ಹನಿ ತಗೊಂಡಿದ್ದೀನಿ. ಹನಿ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇವಾಗ ನೋಡಿ ಇಷ್ಟು ಹನಿಯನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1 to 3 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಫೇಸ್ ವಾಶ್, ನೀಮ್ ಫೇಸ್ ವಾಶ್ ರೆಡಿಯಾಗಿದೆ ಯೂಸ್ ಮಾಡಲಿಕ್ಕೆ. ಇದನ್ನು ಇವಾಗ ಸ್ಪ್ರೇ ಬಾಟಲಲ್ಲಿ ತುಂಬಿಸ್ಕೊಂಡು ಇಟ್ಕೊಬೋದು. ಯಾವುದಾದ್ರೂ ಫ್ಯಾನ್ಸಿ ಸ್ಟೋರಲ್ಲಿ ಸ್ಪ್ರೇ ಬಾಟಲ್ಸ್ ಸಿಗುತ್ತೆ. ಇಲ್ಲಾಂದರೆ ಹಳೆಯ ಯಾವುದಾದ್ರೂ ಸ್ಪ್ರೇ ಬಾಟಲನ್ನು ಕ್ಲೀನಾಗಿ ತೊಳೆದುಬಿಟ್ಟು ಇದರಲ್ಲಿ ಹಾಕ್ಕೊಬೋದು. ಸಮ್ಮರ್ಸ್ಗಂತೂ ಇದು ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಆ್ಯಕ್ನೆ, ಪಿಂಪಲ್ ಪ್ರಾಬ್ಲಮ್ ಇರೋರಿಗೆ ಇದು 1 ವೀಕ್ ನೀವು ಯೂಸ್ ಮಾಡ್ತಾ ಬನ್ನಿ, ಖಂಡಿತ ಡಿಫ್ರೆನ್ಸ್ ಕಾಣಿಸುತ್ತೆ. ಇದು ಡೈಲಿ ನೀವು 2 to 3 ಟೈಮ್ಸ್ ಇದನ್ನು ಯೂಸ್ ಮಾಡ್ಕೊಬೋದು. ಇವಾಗ ಈ ಥರ ಬಾಟಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೇನೆ ನೋಡಿ. ಇವಾಗ ಫುಲ್ಲಿ ರೆಡಿಯಾಗಿದೆ ನೀಮ್ ಫೇಸ್ ವಾಶ್ ಫಾರ್ ಆ್ಯಕ್ನೆ ಆ್ಯಂಡ್ ಪಿಂಪಲ್ಸ್. ಇವಾಗ ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ. ಎಷ್ಟು ಬೇಕೋ ಅಷ್ಟು ಫೇಸ್ ವಾಶನ್ನು ಮೊದಲು ತಗೊಳ್ಳಿ. ಈ ರೀತಿ ನೋಡಿ ಎಷ್ಟು ಫೋಮಿ ಟೆಕ್ಸ್ಚರ್ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿ ಫೇಸ್ ವಾಶ್ ರೆಡಿಯಾಗಿದೆ. ನನ್ನ ಪಲ್ಯದ ರೆಸಿಪಿ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೋತಿದ್ದೀನಿ. ಮತ್ತು ಫೇಸ್ ವಾಶ್ ಕೂಡ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಇನ್ನಷ್ಟು ಸ್ಕಿನ್ ಕೇರ್ ಟಿಪ್ಸ್ ಮತ್ತು ಒಳ್ಳೆ ರೆಸಿಪೀಸ್ ಜೊತೆಗೆ. ಅಲ್ಲಿಯವರೆಗೂ ಖುಷಿಯಾಗಿರಿ, ಹೆಲ್ತಿಯಾಗಿರಿ, ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.